ನಿಮ್ಮ ಮಗುವಿನ ಬಗ್ಗೆ ನಿಮಗೇನು ತಿಳಿದಿರಬೇಕು? ಡಾಕ್ಟರ್ ಮರಿಯಾ ಮಾಂಟೆಸರಿಯವರ ಉಪನ್ಯಾಸಗಳ ಆಧಾರಿತ ಪುಸ್ತಕ. ಅನುವಾದಕರು ಡಾಕ್ಟರ್ ಎಸ್ ರೇಖಾರೆಡ್ಡಿ. ಪೀಠಿಕೆ: ಮರಿಯಾ ಮಾಂಟೆಸರಿಯ ಜೀವನ ಮತ್ತು ಸಾಧನೆ. ಮರಿಯಾ ಮಾಂಟೆಸೋರಿ ಇಟಲಿಯ ಒಂದು ಸಣ್ಣ ಪಟ್ಟಣದಲ್ಲಿ 1870 ಆಗಸ್ಟ್ 31ರಂದು ಜನಿಸಿದರು. ಸಣ್ಣ ವಯಸ್ಸಿನಿಂದಲೂ ಶಿಕ್ಷಣದ ಬಗ್ಗೆ ಮರಿಯಾ ಮಾಂಟೆಸೋರಿಗೆ ಅಂತಹ ಒಲವಿರಲಿಲ್ಲ. ಆದ್ದರಿಂದ ಬಾಲ್ಯದಿಂದಲೂ ತಾನು ದೊಡ್ಡವಳಾಗಿ ಏನಾದರೂ ಆಗುತ್ತೇನೆಯೇ ಹೊರತು ಅಧ್ಯಾಪಕಿ ಮಾತ್ರ ಆಗುವುದಿಲ್ಲ ಎಂದು ನಿಶ್ಚಯಿಸಿದ್ದರು. ಆಗಿನ ಕಾಲಕ್ಕೆ ಸ್ತ್ರೀಯರಿಗೆ ಮುಕ್ತವಾಗಿದ್ದ ಮತ್ತೊಂದು ವೃತ್ತಿ ದಾದಿ ಕೆಲಸವನ್ನೂ ತಿರಸ್ಕರಿಸಿ ವೈದ್ಯಕೀಯ ಶಿಕ್ಷಣದಲ್ಲಿ 1896ರಲ್ಲಿ ಪದವಿಯನ್ನು ಪಡೆದು ಇಟಲಿಯಲ್ಲಿಯೇ ಮೊಟ್ಟ ಮೊದಲ ಮಹಿಳಾ ವೈದ್ಯೆಯಾದರು. ವೈದ್ಯೆಯಾದ ನಂತರ ಮಾಂಟೆಸೋರಿ ಒಂದು ಮಾನಸಿಕ ಆಸ್ಪತ್ರೆಯಲ್ಲಿ ಸಹಾಯಕ ವೈದ್ಯರಾಗಿ ಕೆಲಸಕ್ಕೆ ಸೇರಿಕೊಂಡರು. ಕೆಲಸದ ನಿಮಿತ್ತ ಅವರು ಆಗಾಗ ಮಾನಸಿಕ ಅಸ್ವಸ್ಥರ ಆಸ್ಪತ್ರೆಗಳಿಗೆ ಭೇಟಿ ಕೊಡಬೇಕಾಗುತ್ತಿತ್ತು. ಆ ದಿನಗಳಲ್ಲಿ ಮನಃಶಾಸ್ತ್ರ ಈಗಿನಷ್ಟು ಬೆಳವಣಿಗೆ ಹೊಂದಿರಲಿಲ್ಲ, ವಿಶೇಷವಾಗಿ ಶೈಶವ ಮನಃಶಾಸ್ತ್ರ. ಆಗ ಮಕ್ಕಳಲ್ಲಿ ಯಾವುದೇ ಮಾನಸಿಕ ಅಥವಾ ಬೌದ್ಧಿಕ ಅಸ್ವಸ್ಥತೆ ಅಥವಾ ಬುದ್ಧಿಹೀನತೆ ಕಾಣಿಸಿದ್ರೂ ಅವರನ್ನು ಈ ಆಸ್ಪತ್ರೆಗಳಲ್ಲಿ ವಯಸ್ಕ ಮಾನಸಿಕ ಅಸ್ವಸ್ಥರೊಂದಿಗೆ ಕೈದಿಗಳಂತೆ ಕೂಡಿ ಹಾಕ್ತಾ ಇದ್ರು. ಮಕ್ಕಳನ್ನು ಕೂಡಿ ಹಾಕಿರುತ್ತಿದ್ದ ಈ ಕೋಣೆಗಳು ಸಂಪೂರ್ಣವಾಗಿ ಖಾಲಿಯಾಗಿದ್ದು ಮಕ್ಕಳಿಗೆ ತಮ್ಮ ಕೈಗಳನ್ನು ಉಪಯೋಗಿಸುವಂತಹ ಯಾವುದೇ ಆಟದ ಸಾಮಾನುಗಳಾಗಲಿ ಉಪಕರಣಗಳಾಗಲಿ ಇರುತ್ತಿರಲಿಲ್ಲ. ತಿನ್ನಲು ಯಾವಾಗ ಆಹಾರವನ್ನು ಹಾಕುತ್ತಾರೋ ಎಂದು ಕಾತುರದಿಂದ ಕಾಯುವ ಅವರ ಸ್ಥಿತಿ ಬಹಳ ಕರುಣಾಜನಕವಾಗಿತ್ತು. ಇದು ಮಾಂಟೆಸೋರಿಯ ಮನಸ್ಸನ್ನು ಬಹಳ ತಳಮಳಗೊಳಿಸಿತ್ತು. ಒಂದು ದಿನ ಮರಿಯಾ ಮಾಂಟೆಸೋರಿ ಈ ಮತಿಹೀನ ಮಕ್ಕಳನ್ನು ಕೂಡಿ ಹಾಕಿದ್ದ ಕೋಣೆಯ ಬಳಿ ಹಾದು ಹೋಗುತ್ತಿದ್ದಾಗ ಹಸಿದಿದ್ದ ಮತಿಹೀನ ಮಕ್ಕಳು ಅಲ್ಲಿನ ಸಿಬ್ಬಂದಿ ಕೊಟ್ಟ ಅನ್ನವನ್ನು ನೆಲದ ಮೇಲೆಲ್ಲ ಚೆಲ್ಲಾಡಿ ನಂತರ ಅಗುಳುಗಳನ್ನು ಒಂದೊಂದಾಗಿ ಆರಿಸಿ ತಿನ್ನುವುದನ್ನು ನೋಡಿ ಆಶ್ಚರ್ಯಪಟ್ಟರು. ಇದಕ್ಕೆ ಕಾರಣವನ್ನು ಚಿಂತಿಸಿ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಮಕ್ಕಳು ತಮ್ಮ ಕೈ ಬೆರಳುಗಳನ್ನು ಉಪಯೋಗಿಸಲು ಕಂಡುಕೊಂಡ ವಿಧಾನ ಇದೆಂದು ಅರಿತುಕೊಂಡರು. ಈ ಅರಿವು ಮಾಂಟೆಸೋರಿಯನ್ನು ಮಕ್ಕಳ ಮತಿಹೀನತೆ ಒಂದು ಶೈಕ್ಷಣಿಕ ಸಮಸ್ಯೆಯೇ ಹೊರತು ವೈದ್ಯಕೀಯ ಸಮಸ್ಯೆಯಲ್ಲ, ಆದ್ದರಿಂದ ಮತಿಹೀನತೆಯನ್ನು ವೈದ್ಯಕೀಯದಲ್ಲದೆ ವಿಶೇಷ ಶೈಕ್ಷಣಿಕ ಶುಶ್ರೂಷೆಯಿಂದ ಸುಧಾರಿಸಬಹುದು ಎಂಬ ನಿರ್ಧಾರಕ್ಕೆ ಬರುವಂತೆ ಮಾಡಿತು. ಇದೇ ವಿಷಯವಾಗಿ 1898ರಲ್ಲಿ ನಡೆದ ರಾಷ್ಟ್ರೀಯ ಶಿಕ್ಷಣ ಸಮ್ಮೇಳನದಲ್ಲಿ ಸಾಮಾಜಿಕ ಮತ್ತು ನೈತಿಕ ಸಮಸ್ಯೆಗಳಿಗೆ ವೈದ್ಯಕೀಯಕ್ಕಿಂತ ಶಿಕ್ಷಣವೇ ಕಾರಣ ಎಂದು ಭಾವಪೂರ್ಣವಾಗಿ ಭಾಷಣ ಮಾಡಿದರು. ಅವರ ಭಾಷಣ ಎಷ್ಟು ಪರಿಣಾಮಕಾರಿಯಾಗಿತ್ತೆಂದರೆ ಆ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಆಗಿನ ಶಿಕ್ಷಣ ಮಂತ್ರಿ ಡಾಕ್ಟರ್ ಗೈಡೋ ಬಸೆಲ್ಲಿ ಮಾಂಟೆಸೋರಿ ಅವರನ್ನು ಈ ವಿಷಯದ ಮೇಲೆ ಭಾಷಣಗಳ ಒಂದು ಸರಣಿಯನ್ನು ಕೊಡಲು ಆಹ್ವಾನಿಸಿ ಅವರನ್ನು ಮಾನಸಿಕ ಅಸ್ವಸ್ಥ ಮಕ್ಕಳ ಶಿಕ್ಷಣ ತರಬೇತಿ ಕೇಂದ್ರದ ಮೇಲ್ವಿಚಾರಕಿಯನ್ನಾಗಿ ಮಾಡಿದರು. ಹೀಗಾಗಿ ಮಾಂಟೆಸೋರಿ ಮಾನಸಿಕ ರೋಗಿಗಳ ಆಸ್ಪತ್ರೆಯಲ್ಲಿದ್ದ ಮಾನಸಿಕ ಅಸ್ವಸ್ಥ ಮಕ್ಕಳಿಗಾಗಿ ಒಂದು ಶೈಕ್ಷಣಿಕ ಶುಶ್ರೂಷಾ ಸಂಸ್ಥೆಯನ್ನು, ಅಂದರೆ ಶಿಕ್ಷಣವನ್ನು ಶುಶ್ರೂಷೆಗಾಗಿ ಉಪಯೋಗಿಸುವ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಈ ಮಕ್ಕಳ ಜೊತೆಗೆ ಬೀದಿಗಳಲ್ಲಿ ಯಾರೂ ಗತಿಯಿಲ್ಲದೆ ಅನಾಥರಾಗಿ ತಿರುಗುತ್ತಿದ್ದ ಮಕ್ಕಳನ್ನೂ ಸೇರಿಸಿಕೊಂಡರು. ಸ್ವಯಂ ತಾವೇ ಸೀಗಾನ್ ಎಂಬ ಶೈಕ್ಷಣಿಕ ಶುಶ್ರೂಷಾ ವಿಜ್ಞಾನಿ ಅಸ್ವಸ್ಥ ಮಕ್ಕಳ ಶಿಕ್ಷಣಕ್ಕಾಗಿ ಪ್ಯಾರಿಸ್ನಲ್ಲಿ ಸ್ಥಾಪಿಸಿದ್ದ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಅನೇಕ ಪ್ರಯೋಗಗಳನ್ನು ಅಭ್ಯಾಸ ಮಾಡಿ ತಮ್ಮ ಕೆಲಸದಲ್ಲಿ ಅಳವಡಿಸಿಕೊಂಡರು. ಮಾನಸಿಕ ಅಸ್ವಸ್ಥ ಮಕ್ಕಳ ಎಚ್ಚೆತ್ತ ಬುದ್ಧಿ, ಅವರ ಆತ್ಮದ ವಿಮೋಚನೆ ಮತ್ತು ಅವರು ಎಚ್ಚೆತ್ತ ವಿಧಾನ, ಬುದ್ಧಿಶಕ್ತಿಯ ಬಗ್ಗೆ ತೋರಿಸಿದ ಆಸಕ್ತಿ, ತಮ್ಮ ಕೈಗಳನ್ನು ಉಪಯೋಗಿಸಿದಾಗ ಮತ್ತು ಕೈಗಳಿಂದ ತಾವು ಸಾಧಿಸಿದ್ದನ್ನು ಅರಿತಾಗ ಆ ಮಕ್ಕಳಿಗೆ ಆದ ಸಂತಸ, ಜಡತೆಯಿಂದ ಇದ್ದ ಮಕ್ಕಳು ಚೈತನ್ಯವಂತರಾದ ಆ ಅದ್ಭುತ, ಮಾಂಟೆಸೋರಿಯವರನ್ನು ಮುಂಜಾನೆಯಿಂದ ರಾತ್ರಿಯವರೆಗೆ ಮಕ್ಕಳ ಜೊತೆ ವೈದ್ಯೆಯಾಗಲ್ಲದೆ ಓರ್ವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುವಂತೆ ಮಾಡಿತು. ತಮ್ಮ ಸಂಪೂರ್ಣ 2 ವರ್ಷಗಳನ್ನು ಅಸ್ವಸ್ಥ ಮಕ್ಕಳ ಶಿಕ್ಷಣಕ್ಕಾಗಿ ಮುಡಿಪಾಗಿಟ್ಟರು. ಆ 2 ವರ್ಷಗಳ ಅವಧಿಯಲ್ಲಿ ಅಲ್ಲಿನ ಕೆಲವು ಮಕ್ಕಳು ಓದುವುದರ ಜೊತೆಗೆ ಬರೆಯಲು ಕೂಡ ಕಲಿತರು. ಈ ಅಸ್ವಸ್ಥ ಮಕ್ಕಳು
ಇತರ ಆರೋಗ್ಯವಂತ ಮಕ್ಕಳೊಂದಿಗೆ ಸಾಮಾನ್ಯ ಪರೀಕ್ಷೆಯನ್ನು ತೆಗೆದುಕೊಂಡು ಸಾಧಾರಣ ಮಕ್ಕಳಿಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದರು. ಇದು ಎಲ್ಲರ ಗಮನವನ್ನು ಮಾಂಟೆಸೊರಿ ಕಡೆಗೆ ಸೆಳೆಯಿತು. ಎಲ್ಲರೂ ಮಾಂಟೆಸೊರಿ ಏನೋ ಅದ್ಭುತವನ್ನು ಸಾಧಿಸಿದ್ದಾರೆಂದು ಕೊಂಡಾಡಿದರು. ಆದರೆ ಮಾಂಟೆಸೊರಿ ಅಸ್ವಸ್ಥ ಮಕ್ಕಳ ಕಲಿಕೆಯ ಮಟ್ಟ ಹೆಚ್ಚಾಗಿಲ್ಲ, ಸಾಧಾರಣ ಮಕ್ಕಳ ಕಲಿಕೆಯ ಮಟ್ಟ ಕೆಳಕ್ಕಿಳಿದಿದೆ ಎಂದರು. ಇದೇ ಸಮಯದಲ್ಲಿ ಮಾಂಟೆಸೊರಿ JMG ಈಟಾಡ್ನ ಪ್ರಯೋಗಗಳಿಂದ ಪ್ರಭಾವಿತರಾಗಿ ತತ್ವಶಾಸ್ತ್ರದ ವಿದ್ಯಾರ್ಥಿನಿಯಾದರು. ಬೆಳವಣಿಗೆ ಹೊಂದಲು ಯಾವುದೇ ಶಕ್ತಿಯಿಲ್ಲದ ಮಾನಸಿಕ ಅಸ್ವಸ್ಥ ಮಕ್ಕಳನ್ನು ಇನ್ನೂ ಬೆಳವಣಿಗೆಯಾಗದ ಸಣ್ಣ ವಯಸ್ಸಿನ ಸಾಧಾರಣ ಮಕ್ಕಳಿಗೆ ಹೋಲಿಸಿ ಅಸ್ವಸ್ಥ ಮಕ್ಕಳು ತಮಗಿಂತ ಹಲವಾರು ವರ್ಷ ಸಣ್ಣವರಾದ ಸಾಧಾರಣ ಮಕ್ಕಳ ಮಟ್ಟಕ್ಕಿರುತ್ತಾರೆ ಎಂಬುದನ್ನು ಕಂಡುಕೊಂಡರು. ಮಾನಸಿಕ ಅಸ್ವಸ್ಥ ಮಕ್ಕಳಿಗೆ ಒದಗಿಸಿದಂಥ ಶಿಕ್ಷಣ ಸೌಕರ್ಯವನ್ನು ಸಾಧಾರಣ ಮಕ್ಕಳಿಗೆ ಒದಗಿಸಿದರೆ ಅವರ ಕಲಿಕಾ ಮಟ್ಟ ಹೆಚ್ಚಾಗಬಹುದು ಎಂದು ಅದನ್ನು ಕಾರ್ಯಗತಗೊಳಿಸಲು ಎದುರು ನೋಡಿದರು. ಆದರೆ ಈ ಅವಕಾಶ ಅವರು ಇಷ್ಟಪಟ್ಟ ರೀತಿಯಲ್ಲಿ ಅವರಿಗೆ ಒದಗಿ ಬರಲಿಲ್ಲ. 1906ರಲ್ಲಿ ಒಂದು ಕಟ್ಟಡ ನಿರ್ಮಾಣ ಸಂಘದ ನಿರ್ದೇಶಕರೊಬ್ಬರು 6 ವರ್ಷಗಳ ಒಳಗಿನ ಮಕ್ಕಳನ್ನು ನೋಡಿಕೊಳ್ಳಲು ಮಾಂಟೆಸೊರಿಯವರನ್ನು ಕೇಳಿಕೊಂಡರು. ಈ ಮಕ್ಕಳ ಪೋಷಕರು ದಿನಗೂಲಿಗಳಾಗಿದ್ದು ಅವರು ಕೆಲಸದಲ್ಲಿದ್ದಾಗ ತಮ್ಮ ಮಕ್ಕಳನ್ನು ನೋಡಿಕೊಳ್ಳಲು ಅವರಿಗೆ ಆಗುತ್ತಿರಲಿಲ್ಲ. ಹೀಗಾಗಿ ಈ ಮಕ್ಕಳು ಅಲ್ಲಿನ ನಿವಾಸಿಗಳಿಗೆ ಕಂಟಕಪ್ರಾಯರಾಗಿದ್ದರು. ಈ ರೀತಿಯಾಗಿ ದಿನಗೂಲಿಗಳ ಮಕ್ಕಳನ್ನು ನೋಡಿಕೊಳ್ಳುವ ಸಲುವಾಗಿ ಕಾಸಾ ದಿ ಬಂಬೀನಿ ಎಂಬ ಶಾಲೆ 1907ನೇ ಜನವರಿ 6ನೇ ತಾರೀಖು ಪ್ರಾರಂಭವಾಯಿತು. ಇಟಲಿ ಭಾಷೆಯಲ್ಲಿ ಕಾಸಾ ದಿ ಬಂಬೀನಿಯ ಅರ್ಥ ಮಕ್ಕಳ ಮನೆ. ಮಾಂಟೆಸೊರಿಯ ಮಕ್ಕಳ ಮನೆ 2 ಪ್ರಮುಖ ಅಂಶಗಳಾದ ಮನೆ ಮತ್ತು ಶಾಲೆಗಳ ಸಂಯೋಜನೆಯಾಗಿ ಮನೆಯಂತಹ ಶಾಲೆಯಾಗಿ ಶಿಕ್ಷಣಕ್ಕೆ ಪೂರಕವಾದ ಪರಿಸರವನ್ನು ಸೃಷ್ಟಿಸಿತು. ಆಗಿನ ಕಾಲದಲ್ಲಿ ಮಕ್ಕಳ ಬಗ್ಗೆ ಅನೇಕ ತಪ್ಪು ಅಭಿಪ್ರಾಯಗಳು ಇದ್ದವು. ಸಣ್ಣ ಮಕ್ಕಳಿಗೆ ಪಾಠ ಕಲಿಸುವುದು ಸಾಧ್ಯವೇ ಇಲ್ಲ, ಅವರ ಬುದ್ಧಿ ಬೋಧನೆಗೆ ಪಕ್ವವಾಗಿರುವುದಿಲ್ಲ, ಶಿಕ್ಷಣ ಕೊಡುವುದು ಮಕ್ಕಳ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಯಾವ ಸಲಕರಣೆಗಳೂ ಇಲ್ಲದ ಶಾಲೆಗಳ ಕೆಲಸ, ವಿದ್ಯಾವಂತ ಪೋಷಕರ ಮಕ್ಕಳು ಮಾತ್ರ ವಿದ್ಯಾವಂತರಾಗಲು ಸಾಧ್ಯ, ಪಾಠ ಮಾಡುವ ಶಿಕ್ಷಕಿ ವಿದ್ಯಾವಂತೆಯಾಗಿರಬೇಕು ಇತ್ಯಾದಿ. ಈ ಎಲ್ಲ ಅಭಿಪ್ರಾಯಗಳನ್ನು ಮರಿಯಾ ಮಾಂಟೆಸೊರಿಯ ಮಕ್ಕಳ ಮನೆ ಸುಳ್ಳಾಗಿಸಿತು. ಮಾಂಟೆಸೊರಿಯವರ ಮಕ್ಕಳ ಮನೆ 2 ಪ್ರಮುಖ ಅಂಶಗಳಾದ ಮನೆ ಮತ್ತು ಶಾಲೆಯ ಸಂಯೋಜನೆಯಾಯಿತು. ಈ ಮನೆಯಲ್ಲಿನ ಶಾಲೆ ಶಿಕ್ಷಣಕ್ಕೆ ಪೂರಕವಾದ ಪರಿಸರವನ್ನು ನಿರ್ಮಿಸಿತು. ಈ ಮಕ್ಕಳ ಮನೆಯಲ್ಲಿ ಮಕ್ಕಳ ಮೇಲೆ ಪೋಷಕರ ಯಾವುದೇ ರೀತಿಯ ಪ್ರಭಾವವಾಗಲಿ ಮಧ್ಯಪ್ರವೇಶವಾಗಲಿ ಇರಲಿಲ್ಲ. ಮಕ್ಕಳ ಮನೆಯನ್ನು ನೋಡಿಕೊಳ್ಳುತ್ತಿದ್ದ ಶಿಕ್ಷಕಿ ನಿಜವಾದ ಅರ್ಥದಲ್ಲಿ ಶಿಕ್ಷಕಿಯಲ್ಲದೆ ಸ್ವಲ್ಪ ಮಟ್ಟಿಗೆ ಮಾತ್ರ ಓದು ಬರಹ ಬರುತ್ತಿದ್ದ, ಯಾವುದೇ ಶೈಕ್ಷಣಿಕ ಆಲೋಚನೆಗಳು ತತ್ವಗಳ ಜ್ಞಾನವಿಲ್ಲದ ಸಾಧಾರಣ ರೈತ ಮಹಿಳೆಯಾಗಿದ್ದಳು. ಮಾಂಟೆಸೊರಿ ಮಕ್ಕಳ ಮನೆಯಲ್ಲಿ ಶಿಕ್ಷಕಿಯನ್ನು ಖಂಡಿಸಲು ಅಥವಾ ಪರಾಮರ್ಶಿಸಲು ಯಾವುದೇ ಶಾಲಾ ಇನ್ಸ್ಪೆಕ್ಟರ್ಗಳು ಇರಲಿಲ್ಲ. ಈ ಎಲ್ಲ ವಿಪರ್ಯಾಸಗಳು ವೈಜ್ಞಾನಿಕ ತತ್ವಗಳ ಮೇಲೆ ಆಧಾರಿತವಾದ ಒಂದು ಹೊಸ ಪದ್ಧತಿಯ ಉಗಮಕ್ಕೆ ಮೂಲವಾಯಿತು. ಮಕ್ಕಳ ಮನೆಯಲ್ಲಿ ಪ್ರತಿಯೊಂದು ಮಗುವನ್ನೂ ಮಾನವಶಾಸ್ತ್ರದ ಆಧಾರದ ಮೇಲೆ ಅಧ್ಯಯನ ಮಾಡಿ ವಿಶೇಷವಾಗಿ ತಯಾರು ಮಾಡಿದ ದೈನಂದಿನ ಚಟುವಟಿಕೆಗಳನ್ನು, ಇಂದ್ರಿಯ ತರಬೇತಿ ಚಟುವಟಿಕೆಗಳನ್ನು, ಭಾಷೆ ಮತ್ತು ಅಂಕಗಣಿತ ಚಟುವಟಿಕೆಗಳನ್ನು ಮಕ್ಕಳು ಶೈಕ್ಷಣಿಕ ಸಲಕರಣೆಗಳ ಮೂಲಕ ಕೆಲಸ ಮಾಡಿ ತಮ್ಮದೇ ಆದ ಅನುಭವಗಳಿಂದ ಕಲಿಯುವಂತೆ ಸಹಾಯ ಮಾಡಲಾಯಿತು. ಇದು ಮಗುವಿಗೆ ತನ್ನ ನಿಜ ಸ್ವರೂಪವನ್ನು ತೋರಿಸುವಂತೆ ಮಾಡಿತು. ಮಗುವಿನ ಈ ನೈಜ ಸ್ವಭಾವದ ಸಾಕ್ಷಾತ್ಕಾರ ಒಂದು ಹೊಸ ಶಿಕ್ಷಣ ಪದ್ಧತಿಗೆ ಮೂಲವಾಗಿ ಅದ್ಭುತ ಆವಿಷ್ಕಾರಗಳ ಯುಗಕ್ಕೆ ನಾಂದಿಯಾಯಿತು. ಮೊದಮೊದಲು ಮರಿಯಾ ಮಾಂಟೆಸೊರಿಯ ಉದ್ದೇಶ ಸಾಧಾರಣ ಆರೋಗ್ಯವಂತ ಸಣ್ಣ ಮಕ್ಕಳ ಪ್ರತಿಕ್ರಿಯೆಯನ್ನು ಮಾನಸಿಕವಾಗಿ ಅಸ್ವಸ್ಥರಾದ ದೊಡ್ಡ ಮಕ್ಕಳ ಪ್ರತಿಕ್ರಿಯೆಗೆ ಹೊಂದಿಸಿ ತುಲುಮೆ ಮಾಡಿ ಅವರಿಬ್ಬರ ನಡುವೆ ಇರುವ ವ್ಯತ್ಯಾಸವನ್ನು ಅರಿತು ಆರೋಗ್ಯವಂತ ಸಾಧಾರಣ ಮಕ್ಕಳ ಇಂದ್ರಿಯಗಳಿಗೆ ಕ್ರಮಬದ್ಧವಾದ ಶಿಕ್ಷಣವನ್ನು ಕೊಡುವುದು ಮಾತ್ರ ಆಗಿತ್ತು. ಆದರೆ ಮರಿಯಾ ಮಾಂಟೆಸೊರಿ ಸಿದ್ಧಪಡಿಸಿದಂತಹ ಸಲಕರಣೆಗಳು ಮಾನಸಿಕ ಅಸ್ವಸ್ಥರಾದ ದೊಡ್ಡ ಮಕ್ಕಳ ಮೇಲೆ ಬೀರಿದ ಪರಿಣಾಮಕ್ಕಿಂತ ಬೇರೆಯದೇ ಆದ ಪರಿಣಾಮವನ್ನು ಸಾಧಾರಣ ಸಣ್ಣ ಮಕ್ಕಳ ಮೇಲೆ ಬೀರಿದವು.
ಮಾನಸಿಕವಾಗಿ ಅಸ್ವಸ್ಥರಾದ ದೊಡ್ಡ ಮಕ್ಕಳನ್ನು ಸಲಕರಣೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಹಿಡಿದು ಅವುಗಳನ್ನು ತೆಗೆದುಕೊಂಡು ಅವುಗಳೊಂದಿಗೆ ಕೆಲಸ ಮಾಡುವುದರವರೆಗೆ ಎಲ್ಲದಕ್ಕೂ ಸತತವಾಗಿ ಒತ್ತಾಯಿಸಬೇಕಾಗಿತ್ತು. ಇದಕ್ಕೆ ವಿರುದ್ಧವಾಗಿ ಆರೋಗ್ಯವಂತ ಸಣ್ಣ ಮಕ್ಕಳು ಸಲಕರಣೆಗಳಿಂದ ಒಂದು ತೀವ್ರವಾದ ಆಕರ್ಷಣೆಗೆ ಒಳಗಾದರು. ಅವುಗಳಲ್ಲಿ ಆಸಕ್ತರಾಗಿ ಆಯಾಸವಿಲ್ಲದೆ ಏಕಾಗ್ರ ಚಿತ್ತದಿಂದ ಕೆಲಸ ಮಾಡಿದರು. ಏಕಾಗ್ರತೆಯಿಂದ ಕೆಲಸ ಮಾಡಿದ ನಂತರ ಮಕ್ಕಳು ಒಂದು ಬಗೆಯ ಸಂತೋಷವನ್ನು, ಆನಂದವನ್ನು ಅನುಭವಿಸುವಂತೆ ಕಂಡರು. ತಮ್ಮಷ್ಟಕ್ಕೆ ತಾವೇ ಆಯ್ದುಕೊಂಡ ಕೆಲಸ ಅವರಿಗೆ ಒಂದು ದೈವಿಕ ಆನಂದವನ್ನು ಕೊಟ್ಟು ಅವರ ಮಾನಸಿಕ ಚೈತನ್ಯವನ್ನು ಹೆಚ್ಚಿಸಿದಂತೆ ಕಂಡಿತು. ಇದೆಲ್ಲ ಮರಿಯಾ ಮಾಂಟೆಸೊರಿ ಎದುರು ನೋಡಿದ ಫಲಿತಾಂಶಕ್ಕಿಂತ ಹೆಚ್ಚಿನದಾಗಿತ್ತು. ಇದನ್ನು ಮರಿಯಾ ಮಾಂಟೆಸೊರಿ ಓರ್ವ ರೈತ ಹೆಂಗಸು ಗೋಧಿಯನ್ನು ಹಿಡಿದುಕೊಂಡು ಅವುಗಳನ್ನು ಬಿತ್ತನೆ ಮಾಡಲು ಒಂದು ಫಲವತ್ತಾದ ಭೂಮಿಯನ್ನು ಉಳುತ್ತಾ ಒಂದೆರಡು ಮಣ್ಣಿನ ಹೆಂಟೆಗಳನ್ನು ಮಗುಚಿ ಹಾಕುತ್ತಲೇ ಆಕೆಗೆ ಗೋಧಿಯ ಬದಲು ಒಂದು ಅಗಣಿತ ಚಿನ್ನದ ಗಣಿಗೆ ದೊರಕಿದರೆ ಹೇಗೆ ಆಗುತ್ತೋ ಹಾಗಾಯಿತು. ಆಕೆ ರೈತ ಸ್ತ್ರೀಯಾಗಿರದೆ ಅಲ್ಲಾವುದ್ದೀನ್ ಆದಂತೆ ಕಂಡಿತು ಎಂದು ವರ್ಣಿಸಿದರೆ, E.M. ಸ್ಟ್ಯಾಂಡಿಂಗ್ ರವರು ಮರಿಯಾ ಮಾಂಟೆಸೊರಿ ಅವರ ಜೀವನ ಮತ್ತು ಕೆಲಸ ಎಂಬ ತಮ್ಮ ಪುಸ್ತಕದಲ್ಲಿ ಕೊಲಂಬಸ್ ಹೊರಗಿನ ಪ್ರಪಂಚವನ್ನು ಕಂಡುಹಿಡಿದಿದ್ದರೆ ಮರಿಯಾ ಮಾಂಟೆಸೊರಿ ಒಳಗಿನ ಪ್ರಪಂಚವನ್ನು ಕಂಡುಹಿಡಿದರು ಎಂದು ಬಣ್ಣಿಸಿದ್ದಾರೆ. ಮಾಂಟೆಸೊರಿ ಕಂಡುಕೊಂಡ ಈ ಪ್ರಪಂಚ ಅಲ್ಲಿಯವರೆಗೆ ನಾವು ಮಕ್ಕಳ ಬಗ್ಗೆ ಕಂಡ ಪ್ರಪಂಚಕ್ಕಿಂತ ಪೂರ್ತಿಯಾಗಿ ಬೇರೆಯಾದ ಪ್ರಪಂಚ. ಮಕ್ಕಳು ಆಯ್ದುಕೊಂಡ ಕೆಲಸಗಳನ್ನು ಪುನರಾವರ್ತನೆ ಮಾಡುವುದು, ಕ್ರಮಬದ್ಧತೆಯ ಮೇಲಿನ ಅವರ ಪ್ರೀತಿ, ತಮಗೆ ಬೇಕಾದದ್ದನ್ನು ತಾವೇ ಆಯ್ದುಕೊಳ್ಳುವ ಶಕ್ತಿ, ಆಟಕ್ಕಿಂತ ಕೆಲಸದ ಮೇಲಿನ ಆಸಕ್ತಿ, ಶಿಕ್ಷೆ ಅಥವಾ ಬಹುಮಾನದ ಅನಗತ್ಯತೆ, ಶಾಂತತೆಯ ಮೇಲಿನ ಅವರ ಪ್ರೀತಿ, ಸಿಹಿ ತಿನಿಸುಗಳ ನಿರಾಕರಣೆ, ಆತ್ಮಗೌರವ, ಹಠಾತ್ ಬರವಣಿಗೆ, ಓದುವಿಕೆಯನ್ನು ತಮ್ಮಷ್ಟಕ್ಕೆ ತಾವೇ ಕಂಡುಕೊಳ್ಳುವಿಕೆ, ಮಕ್ಕಳಲ್ಲಿ ತನ್ನಷ್ಟಕ್ಕೆ ತಾನೇ ಉಂಟಾದ ಸ್ವಯಂ ಶಿಸ್ತು ಮುಂತಾದವು ಮಕ್ಕಳ ಹೊಸ ಪ್ರಪಂಚವನ್ನೇ ಮರಿಯಾ ಮಾಂಟೆಸೊರಿಯ ಮುಂದೆ ತೆರೆದಿಟ್ಟವು. ಮುಂದೆ ಕೆಲವೇ ವರ್ಷಗಳಲ್ಲಿ ಮಕ್ಕಳ ಮನೆ 5 ಖಂಡಗಳ ಮನೆಮಾತಾಯಿತು. ಉತ್ಸಾಹಿ ಜನರು ಮಕ್ಕಳ ಮನೆಗೆ ಭೇಟಿ ಕೊಟ್ಟು ಪ್ರಭಾವಿತರಾಗಿ ತಮ್ಮ ಸ್ಥಳಗಳಲ್ಲೂ ಮಕ್ಕಳ ಮನೆಗಳನ್ನು ಪ್ರಾರಂಭಿಸಿದರು. ವಿವಿಧ ಜನಾಂಗದ ಸಾಮಾಜಿಕ ಸ್ಥಿತಿಗತಿಗಳ ಬೇರೆ ಬೇರೆ ರೀತಿಯ ಸಂಸ್ಕೃತಿ ಮತ್ತು ನಾಗರಿಕತೆಗಳುಳ್ಳ ಸ್ಥಳಗಳಲ್ಲಿ ಅನೇಕ ಮಕ್ಕಳ ಮನೆಗಳು ಪ್ರಾರಂಭಗೊಂಡವು. ಈ ಎಲ್ಲ ಸ್ಥಳಗಳಲ್ಲೂ ಮೂಲ ಮಕ್ಕಳ ಮನೆಯಲ್ಲಿ ಯಾವ ರೀತಿಯ ಮಗುವಿನ ಸಾಕ್ಷಾತ್ಕಾರವಾಯಿತೋ ಅದೇ ರೀತಿಯ ಮಗುವಿನ ಸಾಕ್ಷಾತ್ಕಾರವಾಯಿತು. ಅಷ್ಟೇ ಅಲ್ಲ, ಈ ಹೊಸ ಶಿಕ್ಷಣ ಪದ್ಧತಿ ಬೇರೆ ಎಲ್ಲ ಶಿಕ್ಷಣ ಪದ್ಧತಿಗಳ ಮೇಲೆ ತನ್ನ ಮಹತ್ತರವಾದ ಪ್ರಭಾವವನ್ನು ಬೀರಿತು. ಮರಿಯಾ ಮಾಂಟೆಸೊರಿ ಸ್ವತಃ ತಾವೇ ವಯಸ್ಕರರಿಗೆ ತರಬೇತಿ ನೀಡಲು ಅಂತಾರಾಷ್ಟ್ರೀಯ ಮಾಂಟೆಸೊರಿ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಮಾಂಟೆಸೊರಿ ಶಿಕ್ಷಣ ಪದ್ಧತಿ ಮಿಕ್ಕ ಎಲ್ಲ ಆಧುನಿಕ ಶಿಕ್ಷಣ ಪದ್ಧತಿಗಳಿಗಿಂತ ನಿರಂತರ ಬೆಳವಣಿಗೆ ಮತ್ತು ವಿಸ್ತರಣೆಯಿಂದ ವಿಶಿಷ್ಟವಾಯಿತು. ಅನೇಕ ಶಿಕ್ಷಣ ಪದ್ಧತಿಗಳು ಆಕಾಶದಲ್ಲಿನ ಧೂಮಕೇತುವಿನ ಹಾಗೆ ಪ್ರಜ್ವಲಿಸಿ ಒಂದು ಹೊಸ ಶಿಕ್ಷಣ ಪದ್ಧತಿ ಆಚರಣೆಗೆ ಬಂದ ಕೂಡಲೇ ಅದೃಶ್ಯವಾಗುತ್ತಿರುವಾಗ, ಮಾಂಟೆಸೊರಿ ಶಿಕ್ಷಣ ಪದ್ಧತಿ ಎಲ್ಲ ದೇಶಗಳಲ್ಲೂ ನೆಲೆಯೂರಿದ್ದಷ್ಟೇ ಅಲ್ಲದೆ ಶಿಕ್ಷಣ ಎಂದರೆ ಬರೀ ಬೋಧನೆಯಲ್ಲ, ಮಾನವ ಜೀವಿಗೆ ವ್ಯವಸ್ಥಿತವಾಗಿ ಕೊಡುವ ನೆರವು ಎಂಬ ತನ್ನ ಅನುಭವ ಸಿದ್ಧ ಪ್ರಯೋಗವನ್ನು ಇತರ ಅನೇಕ ಕ್ಷೇತ್ರಗಳಿಗೂ ವಿಸ್ತರಿಸಿಕೊಳ್ಳುತ್ತಾ ಸಾಗಿತು. ಮೊದಲಿಗೆ 2.5 ವರ್ಷಗಳಿಂದ 6 ವರ್ಷಗಳ ಕೆಳಗಿನ ಮಕ್ಕಳಿಗೆ ಮಾತ್ರ ಉಪಯೋಗಿಸಲ್ಪಡುತ್ತಿದ್ದ ಮಾಂಟೆಸೊರಿ ಶಿಕ್ಷಣ ಪದ್ಧತಿ ಜನನ ಪೂರ್ವದಿಂದ ಹಿಡಿದು ವಯಸ್ಕನಾಗುವವರೆಗಿನ ಬೆಳವಣಿಗೆಗೆ ನೆರವಾಗುವ ಅನೇಕ ಸಂಸ್ಥೆಗಳು ಮಾಂಟೆಸೊರಿಯವರ ಮೂಲ ತತ್ವದಿಂದ ಪ್ರೇರಿತವಾಗಿ ಪ್ರಾರಂಭಗೊಂಡವು. ಎಷ್ಟೋ ಜನರು ಕೇವಲ ಒಂದು ಉದ್ಯೋಗದ ಸಲುವಾಗಷ್ಟೇ ಅಲ್ಲದೆ ತಮ್ಮ ಜೀವನವನ್ನು ಸಾರ್ಥಕವನ್ನಾಗಿಸಲು, ಪರಿಪೂರ್ಣವಾಗಿಸಲೂ ಕೂಡ ಮಾಂಟೆಸೊರಿ ತರಬೇತಿ ಸಂಸ್ಥೆಗಳಿಗೆ ಸೇರಿಕೊಂಡರು. ಅಷ್ಟರಲ್ಲಾಗಲೇ ಮರಿಯಾ ಮಾಂಟೆಸೊರಿ ಓರ್ವ ಉತ್ಕೃಷ್ಟ ವೈದ್ಯೆಯಾಗಿ, ಮನೋವಿಜ್ಞಾನಿಯಾಗಿ ತಮ್ಮ ದೇಶದ ಎಲ್ಲೆಯನ್ನೂ ಮೀರಿ ಪ್ರಸಿದ್ಧರಾಗಿದ್ದರು. ಆದರೆ ಸಾಮಾನ್ಯ ಶಿಕ್ಷಕಳಂತೆ ಪೂರ್ವಕಲ್ಪಿತ ಭಾವನೆಗಳಿಂದ ದೂರವಾಗಿ ವೈಜ್ಞಾನಿಕ ವಿಧಾನಗಳಿಂದ, ನಮ್ರತಾ ಭಾವದಿಂದ ತನ್ನನ್ನು ತಾನು ಅಭಿವ್ಯಕ್ತಿಗೊಳಿಸುವ ಮಗುವನ್ನು ಸ್ವಾಗತಿಸಿ ಸೇವೆ ಮಾಡಲು ತಮ್ಮ ವೈದ್ಯಕೀಯ ವೃತ್ತಿಯನ್ನು ತ್ಯಜಿಸಿದರು. ಮಾಂಟೆಸೊರಿಯವರ ನಿಷ್ಕಾಮ ಸೇವೆಯನ್ನು ಗುರುತಿಸಿದ ಅನೇಕ ಸರ್ಕಾರಗಳಿಂದ ಬಿರುದು ಸನ್ಮಾನಗಳ ಮಹಾಪೂರವೇ ಹರಿದು ಬಂದಿತು. ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ಆಕೆಯ ಹೆಸರನ್ನು 3 ಬಾರಿ ಶಿಫಾರಸ್ ಮಾಡಲಾಯಿತು.
2 ಪ್ರಪಂಚ ಮಹಾಯುದ್ಧಗಳನ್ನು ಕಂಡಿದ್ದ ಮಾಂಟೆಸರಿ ಜಗತ್ತಿನ ಶಾಂತಿಯ ಕೀಲಿಕೈ ಮಗು ಎಂದು ನಂಬಿ ಅಹಿಂಸೆಯೇ ಶಿಕ್ಷಣದ ಮೂಲ ಮತ್ತು ಆಧಾರವಾಗಿರಬೇಕೆಂದು ಮಕ್ಕಳೆಡೆಗೆ ಅಹಿಂಸೆಯ ಮಹತ್ವವನ್ನು ಒತ್ತಿ ಹೇಳಿದರು. ಎಲ್ಲಿಯವರೆಗೆ ವಯಸ್ಕರು ಸಾಮಾಜಿಕ ಮತ್ತು ನೈತಿಕ ಸಮಸ್ಯೆಗಳನ್ನು ಪರಿಹರಿಸಲು ತಮ್ಮ ಚಟುವಟಿಕೆ ನಡೆನುಡಿಗಳಿಗೆ ಬದಲಾಗಿ ಮಗುವಿನ ಮೇಲೆ ಕೇಂದ್ರೀಕರಿಸುವುದಿಲ್ಲವೋ ಅಲ್ಲಿಯವರೆಗೆ ಸಾಮಾಜಿಕ ನೈತಿಕ ಸಮಸ್ಯೆಗಳನ್ನು ಪರಿಹರಿಸಲಾಗಲಿ ಶಾಂತಿಯನ್ನು ನೆಲೆಗೊಳಿಸುವುದಾಗಲಿ ಅಸಾಧ್ಯ ಎಂಬುದನ್ನು ತಮ್ಮ ಅವಿಶ್ರಾಂತ ದುಡಿಮೆಯಿಂದ ಮರಿಯಾ ಮಾಂಟೆಸೋರಿ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾರೆ.